ಪರಿಚಯಸ್ಥರಂತೆ ನಟಿಸಿ ಮನೆಯ ಕೀಯನ್ನ ಪಡೆದುಕೊಂಡು ಹೋಗಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಕಳವು ಮಾಡಿದ್ದ ಮಹಿಳಾ ಆರೋಪಿಯನ್ನ ಬಂಧಿಸುವಲ್ಲಿ ಹುಳಿಮಾವು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾಮಾಕ್ಷಿ ಲೇಔಟ್ನ ಗೊಟ್ಟಿಗೆರೆಯ ನಿವಾಸಿಯೊಬ್ಬರು ದಿನಸಿ ಅಂಗಡಿಯನ್ನ ನಡೆಸುತ್ತಿರುವಾಗ ಮಹಿಳೆಯೊಬ್ಬರು ಪರಿಚಯಗೊಂಡು ಆಪ್ತರಾಗುತ್ತಾರೆ. ಆಗಾಗ ಅಂಗಡಿಗೆ ತೆರಳಿ ಮಾತನಾಡಿಕೊಂಡು ಆಪ್ತತೆ ಬೆಳೆಸಿಕೊಂಡ ಮಹಿಳೆ ಒಂದು ದಿನ ಶೌಚಾಲಯಕ್ಕೆ ಹೋಗಬೇಕೆಂದು ಹೇಳಿ ಮನೆಯ ಕೀಯನ್ನ ಪಡೆದುಕೊಂಡು ಹೋಗಿ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿರುತ್ತಾಳೆ. ಸಂತ್ರಸ್ತ ಮಹಿಳೆ ಚಿನ್ನಾಭರಣ ಕಳುವಿನ ಬಗ್ಗೆ ಹುಳಿಮಾವು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿ ಪರಿಚಯಸ್ಥ ಮಹಿಳೆಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ. ದೂರನ್ನ ದಾಖಲಿಸಿಕೊಂಡ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ತನಿಖಾ ತಂಡಕ್ಕೆ ಮಹಿಳಾ ಆರೋಪಿಯ ಬಗ್ಗೆ ವಿಚಾರಣೆ ನಡೆಸಲು ಸೂಚನೆ ನೀಡುತ್ತಾರೆ. ದೊಡ್ಡಕಮ್ಮನಹಳ್ಳಿಯಲ್ಲಿ ವಾಸವಾಗಿದ್ದ ಮಹಿಳೆಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಚಿನ್ನಾಭರಣಗಳನ್ನು ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಳ್ಳುತ್ತಾರೆ. ಬಂಧಿತ ಮಹಿಳಾ ಆರೋಪಿಯಿಂದ 9 ಲಕ್ಷ ರೂಪಾಯಿ ಮೌಲ್ಯದ 136 ಗ್ರಾಂ ಚಿನ್ನಾಭರಣವನ್ನ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಹುಳಿಮಾವು ಪೊಲೀಸ್ ಠಾಣೆಯವರು ಒಂದು ಕಿರಾಣಿ ಅಂಗಡಿಯ ಒಬ್ಬ ಮಹಿಳೆಯಿಂದ ಸುಮಾರು 136 ಗ್ರಾಂ ಚಿನ್ನಾಭರಣವನ್ನು ಕಳ್ತನ ಮಾಡಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಈ ಓರ್ವ ಮಹಿಳೆ ಈ ಕಿರಾಣಿ ಅಂಗಡಿಯ ಮಾಲೀಕೆಯ ಜೊತೆಗೆ ಸ್ನೇಹವನ್ನು ಬೆಳೆಸಿ ಅವರ ಮನೆಯ ಕೀಯನ್ನು ಬಳಸಿಕೊಂಡು ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಯೂರಿನರಿ ಇನ್ಫೆಕ್ಷನ್ ಇದೆ ಅದು ಇದು ನೆಪ ಹೇಳಿ ಮನೆ ಒಳಗಡೆ ಹೋದಾಗ ಈ ರೀತಿ ಬೀರಿನಲ್ಲಿರ್ತಕ್ಕಂತಹ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿರ್ತಾಳೆ. ಪ್ರಕರಣ ದಾಖಲಾದ ನಂತರ ಪೊಲೀಸರು ಪರಿಶೀಲನೆ ಮಾಡಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಚಾನ್ಸ್ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಮಾಡಿ ಈ ಮಹಿಳೆಯನ್ನು ಪತ್ತೆ ಹಚ್ಚಿ ಆಕೆಯನ್ನು ಬಂಧಿಸುವಲ್ಲಿ ಮತ್ತು ಆಕೆಯಿಂದ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಒಟ್ಟು 136 ಗ್ರಾಂ ಚಿನ್ನಾಭರಣ ಆಕೆಯಿಂದ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತೆ ಬೆಂಗಳೂರಿನವರೇ ಆಗಿದ್ದಾಳೆ. ಹಳೆ ಪ್ರಕರಣಗಳು ಯಾವುದೂ ಆಕೆಯ ಮೇಲೆ ಇಲ್ಲ. ಈ ಕಾರ್ಯಾಚರಣೆಯನ್ನ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರ ನಿರ್ದೇಶನದಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಮಹಿಳಾ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.